ಮನೆಗಳ ಸುತ್ತ ಜಲಾವೃತ 1ನೇ ವಾರ್ಡಿನ ನಿವಾಸಿಗಳ ಪರದಾಟ. ಹೌದು ಪ್ರಿಯ ವೀಕ್ಷಕರೇ, ಮಸ್ಕಿ ಪುರಸಭೆಯ ಬಸವೇಶ್ವರ ನಗರದ ವಾರ್ಡ್ ನಂಬರ್ 1ರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯ ಸೇರಿದಂತೆ ಸಾರ್ವಜನಿಕರ ಮನೆಗಳ ಸುತ್ತ ನೀರು ಆವರಿಸಿಕೊಂಡು ಕೆರೆಯಂತೆ ನಿರ್ಮಾಣವಾಗಿ ಡೆಂಗಿ ಮಲೇರಿಯಾ ಹರಡೋ ಭೀತಿ ಹಾಗೂ ಸಾರ್ವಜನಿಕರು ದೈನಂದಿನ ಕೆಲಸ ಕಾರ್ಯಗಳಿಗೆ ಓಡಾಡಲು ಪರದಾಡುವಂತಾಗಿದೆ ಅಂತ ವಾರ್ಡಿನ ನಿವಾಸಿಗಳು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಸರ್, ಪ್ರತಿ ವರ್ಷ ಇದೇ ಸಮಸ್ಯೆ ಸರ್. ಮಳೆ ಬಂದಾಗೆಲ್ಲ ನೀರೆಲ್ಲ ನಿರುತ್ತೆ ಸರ್. ಇಲ್ಲಿ ನಾವು ಎಷ್ಟು ಸರಿ ಪುರಸಭೆ ಅಧಿಕಾರಿಗಳು ಗಮನಕ್ಕೆ ತಂದ್ರೂ ಯಾರು ಸರಿಯಾಗಿ ಇದು ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ಮೆಂಬರ್ಗಳು ಹೇಳಿದ್ರು ಅವರು ಯಾರು ಯಾವ ಟೈಮಿಗೆ ಬಂದಿಲ್ಲ ಸರ್. ಇಲ್ಲಿ ಪುರಸಭೆ ಸದಸ್ಯರು ಯಾರಾದ್ರು ಸರ್? ಅವರು ಬಸನಗೌಡ ಅಂತ ಅವರು ಇದ್ದಾರೆ ಸರ್. ಬಸನಗೌಡ. ಏನು ಹೇಳ್ತೀರ ಸರ್ ಅವರು? ಇದು ಬರ್ತೀನಿ ಅಂತಾರೆ ಸರ್, ಬರಲ್ಲ. ಇಲ್ಲಿ ಯಾವುದೇ ಕೆಲಸ ಮಾಡ್ತಿಲ್ಲ ಸರ್. ಮುಖ್ಯ ಅಧಿಕಾರಿಗಳು ಹೇಳಿದ್ರು ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಈ ಥರ ನೀರು ನಿಂದ್ರೋದ್ರಿಂದ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ. ಡೆಂಗು, ಮಲೇರಿಯಾ ಈ ಥರ. ಮತ್ತೆ ಇಲ್ಲಿ ತಹಶೀಲ್ ಆಫೀಸ್ ಹೋಗೋ ದಾರಿ ಇದೆ ಸರ್. ಮತ್ತೆ ಆಮೇಲೆ ಕಾಂಗ್ರೆಸ್ ಕಾರ್ಯಾಲಯ ಇಲ್ಲೇ ಇದೆ. ಆದ್ರೂ ಯಾವ ಶಾಸಕರಾಯ್ತು ಯಾವುದಾಯ್ತು ಯಾವುದಕ್ಕೂ ಅವ್ರ ಗಮನಕ್ಕೆ ಯಾವುದು ತಗೊಂತಾ ಇಲ್ಲ ಸರ್. ಅವರು ಎಷ್ಟೇ ಸರ್ ಹೇಳಿದ್ರು ಯಾರು ಇದು ಮಾಡ್ತಾ ಇಲ್ಲ. ಇವನ್ ಅವ್ರು ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಹೋಗೋಕ್ಕೂ ದಾರಿ ಇಲ್ಲ ಸರ್ ಅವ್ರಿಗೆ. ದಯವಿಟ್ಟು ಇದು ಮಾಧ್ಯಮ ಮುಂದೆ ನಾವು ಆದಷ್ಟು ಬೇಗ ಕೆಲಸಗಳನ್ನು ಮಾಡಿಕೊಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ. ಮಳೆ ಬಂದ್ರೆ ಸಾಕು ಇದೇ ಪರಿಸ್ಥಿತಿ ಸಾರ್. ನಾವು ಹಲವಾರು ಬಾರಿ ವಾರ್ಡಿನ ಸದಸ್ಯರಿಗೆ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಸಮಸ್ಯೆಗಳ ಬಗ್ಗೆ ಹೇಳಿದ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲದಂತಾಗಿದೆ. ಮಸ್ಕಿ ಪಟ್ಟಣದಲ್ಲಿ ಈ ನಮ್ಮ ವಾರ್ಡಿನಿಂದಲೇ ಅತಿ ಹೆಚ್ಚು ಪುರಸಭೆಗೆ ಟ್ಯಾಕ್ಸ್ ಪಾವತಿ ಮಾಡಲಾಗ್ತಿದೆ. ಆದರೆ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ನಮ್ಮ ವಾರ್ಡ್ ಬಗ್ಗೆ ಸರ್ಕಾರದ ಸೌಲಭ್ಯಗಳು ನೀಡದೆ ನಿರ್ಲಕ್ಷ್ಯ ತೋರ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ವರದಿಗಾರರು ಬಸನಗೌಡ ಪುರಸಭೆ ಸದಸ್ಯರಿಗೆ ಫೋನ್ ಮಾಡಿ, ನಮಸ್ಕಾರ ಸರ್, ನಿಮ್ಮ ವಾರ್ಡಲ್ಲಿ ಸಾರ್ವಜನಿಕರ ಮನೆ ಸುತ್ತಲೂ ನೀರು ನಿಂತು ಕೆರೆಯಂತೆ ನಿರ್ಮಾಣವಾಗಿದೆ. ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನ್ ಕ್ರಮ ಕೈಗೊಂಡಿದ್ದೀರಿ ಮತ್ತು ಸಮಸ್ಯೆ ಹೇಗೆ ಬಗೆಹರಿಸ್ತೀರಿ ಅಂತ ಕೇಳಿದಾಗ ಪುರಸಭೆ ಸದಸ್ಯ ಹೇಳೋದೇ ಬೇರೆ. ನಾನೇನು ಮಾಡ್ಲಿ ಸರ್, ಸರ್ಕಾರ ಅನುದಾನ ಕೊಟ್ಟಿಲ್ಲ ನನಗೆ. ಪುರಸಭೆ ಅಂತ 3 ಲಕ್ಷ ಅನುದಾನ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಯಾವ ಕೆಲಸ ಅಂತ ಮಾಡಬೇಕು ಅಂತ ಅನುದಾನ ಬಿಡುಗಡೆ ಆಗದ ತಕ್ಷಣ ಸಮಸ್ಯೆಯನ್ನ ಪರಿಹರಿಸ್ತೀನಿ ಅಂತ ಜಾಣ ಕುರುಡರಂತೆ ಜಾರ್ಕೊಂಡ್ರು. ಒಟ್ಟಾರೆಯಾಗಿ ಇಬ್ಬರ ನಡುವೆ ಕೂಸು ಬಡವಾಯಿತು ಎಂಬಂತೆ ಸಾರ್ವಜನಿಕರ ಗೋಳು ಕೇಳುವವರು ಯಾರು ಎಂಬ ಯಕ್ಷ ಪ್ರಶ್ನೆಯಾಗಿದೆ. ಸತ್ಯ ಬಿಡಲ್ಲ, ಸುಳ್ಳಿಗೆ ಬಣ್ಣ ಕಟ್ಟಲ್ಲ, ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ, ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ, ಸತ್ಯಕ್ಕೆ ಸಹಕಾರ, ಸುಳ್ಳಿಗೆ ವಿರೋಧ. ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ. ಇದು ಕರ್ನಾಟಕದ ಧ್ವನಿ.